ರಾಮನಗರ ಜಿಲ್ಲೆಯಲ್ಲಿ ಚಿರತೆಗಳ ಹಾವಳಿ ಮುಂದುವರೆದಿದೆ. ನಿನ್ನೆ ರಾತ್ರಿ ಬೈಕಲ್ಲಿ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಚಿರತೆ ಒಂದು ಅಟ್ಯಾಕ್ ಮಾಡಿದೆ. ರಾಮನಗರ ತಾಲೂಕಿನ ಕೆಂಪೇಗೌಡನ ದೊಡ್ಡಿ ಬಳಿ ನಡೆದಿರುವಂಥ ದಾಳಿ ಇದು. 36 ವರ್ಷದ ವ್ಯಕ್ತಿಯೊಬ್ಬರ ಮೇಲೆ ಬೈಕಲ್ಲಿ ಬರೋ ಸಂದರ್ಭದಲ್ಲಿ ಚಿರತೆ ಅಟ್ಯಾಕ್ ಮಾಡಿದೆ. ರಾಮನಗರದಲ್ಲಿ ಚಿರತೆಗಳ ದಾಳಿ ಮುಂದುವರೆದಿದೆ. 36 ವರ್ಷದ ಮಾನಸ ಅನ್ನೋ ಮಹಿಳೆ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ಮಹಿಳೆ ಬೈಕ್ ಮೇಲೆ ಹೋಗ್ತಾ ಇದ್ದಂಗೆ ದಾಳಿ ಮಾಡಿದೆ. ರಾಮನಗರ ತಾಲೂಕಿನ ಪಾದರಹಳ್ಳಿ ಗ್ರಾಮದ ನಿವಾಸಿಯವರು ದಾಳಿ ಮಾಡಿ 100 ಮೀಟರ್ ದೂರ ಎಳ್ಕೊಂಡು ಹೋಗಿದೆ ಆ ಚಿರತೆ. ಮಹಿಳೆ ಹೊಟ್ಟೆ ಕೈ ಭಾಗಕ್ಕೆ ಗಾಯ ಆಗಿದೆ. ರಾಮನಗರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿರೋದು. ಇವರೇ ಆ ಮಹಿಳೆ ನೋಡಿ, ಅದೃಷ್ಟವಶಾತ್ ಬದುಕು ಬಂದಿದ್ದಾರೆ. ಸುಮಾರು 100 ಮೀಟರ್ ಎಳೆದೋಗಿತ್ತಂತ ಅವ್ರನ್ನ. ಪ್ರವೀಣ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಇದಕ್ಕೊಂದು ಶಾಶ್ವತ ಪರಿಹಾರ ಅಂತೇನು ಇಲ್ವಾ, ಅಥವಾ ಅರಣ್ಯ ಅಧಿಕಾರಿಗಳು ಸುಮ್ಮನೆ ನೋಡೋಣ ಎಷ್ಟಾಗತ್ತೆ ಅಂತ ಕಾಯ್ತಾ ಕೂತಿದ್ದಾರೆ? ಏನಂದ್ರೆ ಜಿಲ್ಲೆಯಲ್ಲಿ ಚಿರತೆಯ ಅವಳಿ ಮುಂದುವರೆದಿರುವಂತದ್ದು. ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಚಿರತೆ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಸಾಕು ಪ್ರಾಣಿಗಳನ್ನ ಒತ್ತೊಯ್ಯುವಂತ ಪ್ರಕರಣಗಳು ಸೇರಿದಂತೆ ಒಂದಷ್ಟು ಜನರ ಮೇಲೆ ಅಟ್ಯಾಕ್ ಮಾಡುವಂತ ಕಾರ್ಯಗಳು ನಿರಂತರವಾಗಿ ನಡೀತಾ ಇರುವಂತದ್ದು. ಅರಣ್ಯ ಇಲಾಖೆಯವರು ಕೂಡ ಸಾಕಷ್ಟು ಬೋನನ್ನ ಇಟ್ಟು ಚಿರತೆಯನ್ನು ಸೆರೆ ಹಿಡಿದ್ರು ಕೂಡ ಅವಳಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಅದೇ ರೀತಿನೇ ಏನೋ ಬೈಕ್ ನಲ್ಲಿ ಹೋಗ್ತಿದಂತ ಮಹಿಳೆಯ ಮೇಲೆ ಚಿರತೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಏನೋ ತನ್ನ ಪತಿ ಜೊತೆ ಮಾನಸ ರಾಮನಗರ ತಾಲೂಕಿನ ಪಾದ್ರಳ್ಳಿ ನಿವಾಸಿ ಏನಿದ್ದಾರೆ ಅವರು ಕೆಂಪೇಗೌಡನದೊಡ್ಡಿ ಬಳಿ ಹೋಗ್ತಿದಂತ ಸಂದರ್ಭದಲ್ಲಿ ಚಿರತೆ ಏಕಾಏಕಿ ಮಹಿಳೆ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಮಹಿಳೆಯನ್ನು ಸುಮಾರು ದೂರ ಎಳೆದುಕೊಂಡು ಹೋಗಿ ಮಹಿಳೆಯನ್ನ ಗಾಯಗೊಳಿಸಿರುವಂತದ್ದು. ಏನು ಮಹಿಳೆಯ ಕೈ ಭಾಗ, ಹೊಟ್ಟೆ ಭಾಗ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಗಾಯಗಳಾಗಿರುವಂತದ್ದು. ಆ ಮಹಿಳೆ ಬದುಕಿ ಬಂದಿರುವಂತದ್ದೇ ಒಂದ್ ರೀತಿ ಪವಾಡ ಸದೃಶ ಅಂತ ಹೇಳ್ಬೋದು. ಸದ್ಯ ಆ ಮಹಿಳೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಅರಣ್ಯ ಇಲಾಖೆಯವರು ಸಾಕಷ್ಟು ಅಂದ್ರೆ ಬೋನ್ಗಳನ್ನ ಇಟ್ಟು ಸೆರೆ ಹಿಡಿದ್ರು ಕೂಡ ಈ ರೀತಿ ಅದು ನಿನ್ನೆ ತಡರಾತ್ರಿ 7 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ, ನಗರ ಪ್ರದೇಶದ ಪಕ್ಕದಲ್ಲಿ ನಡೆದಿರುವಂತ ಘಟನೆ. ಹಾಗಾಗಿ ಸಾರ್ವಜನಿಕರು ಕೂಡ ಓಡಾಡುವಂತ ಸಂದರ್ಭದಲ್ಲಿ ಆತಂಕದಲ್ಲೇ ಓಡಾಡಬೇಕಾದ ಪರಿಸ್ಥಿತಿ ಇದೆ. ಇನ್ನಾದ್ರೂ ಅರಣ್ಯ ಇಲಾಖೆಯವರು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೋನನ್ನ ಇಟ್ಟು ಚಿರತೆಗಳನ್ನ ಸೆರೆ ಹಿಡಿಬೇಕಂತೇಳಿ ಒಂದಷ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಣತ್, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.